ಕಾಲಿಗೆ ಸರಪಳಿ ಕಟ್ಟಿ ಮಾನಸಿಕ ಅಸ್ವಸ್ಥನಿಗೆ ಗೃಹ ಬಂಧನವನ್ನು ಇರಿಸಿರುವಂತಹ ಘಟನೆ ದಾಂಡೇಲಿಯ ಆಲೂರಿನಲ್ಲಿ ವರದಿಯಾಗಿದೆ. ಮಾನಸಿಕ ಅಸ್ವಸ್ಥ ಅನ್ನೋ ಕಾರಣಕ್ಕೆ ಅವನ ಕಾಲಿಗೆ ಸರಪಳಿ ಹಾಕಿ ಆತನನ್ನು 4 ಗೋಡೆ ಮಧ್ಯೆ ತಳ್ಳಿಬಿಟ್ಟಿದ್ರು. ಅವನಿಗೆ ವಾಸಕ್ಕೆ ಯೋಗ್ಯವಲ್ಲದ ಜಾಗದಲ್ಲಿ ಪಾಪ ಯಾವುದು ಪ್ರಕೃತಿ ಸಹಜ ಪ್ರಕ್ರಿಯೆಗಳಿಗೆ ಅವಕಾಶನೇ ಕೊಡದೆ ಕಟ್ಟಡದಲ್ಲಿ ಕೂಡ ಹಾಕಿಬಿಟ್ಟಿದ್ರು. 4 ಗೋಡೆ ಮಧ್ಯೆ ಕಾಲಿಗೆ ಸರಪಳಿ ಕಟ್ಟಿ ಒಂದು ಹೊತ್ತು 2 ಹೊತ್ತು ಊಟ ಕೊಟ್ಕೊಂಡು ಮನೆಯವರೇ, ಅದು ಹೊರಗಡೆಯವರಲ್ಲ, ಕುಟುಂಬಸ್ಥರೇ ಕೂಡ ಹಾಕಿದ್ರು. ಕಬ್ಬಿನ ಗದ್ದೆಗೆ ಬೆಂಕಿ ಹತ್ತಾ ಇದ್ದ ಅಂತ ಹೇಳಿ ಕೂಡ ಹಾಕಿದ್ದಂತೆ. ಕುಟುಂಬಸ್ಥರು ಕೂಡ ಹಾಕಿದ್ದ ವಿನಾಯಕ ಎಂಬಾತನನ್ನು ರಕ್ಷಣೆ ಮಾಡಲಾಗಿದೆ. ರೆಡ್ ಕ್ರಾಸ್ ಸಂಸ್ಥೆ ವಿಪತ್ತು ನಿರ್ವಹಣಾ ಸಮಿತಿಯಿಂದ ರಕ್ಷಣೆ ಮಾಡಲಾಗಿದೆ. ಇಂಥ ಜಾಗದಲ್ಲಿ ಇರೋದಕ್ಕೆ ಸಾಧ್ಯನೋ ಒಬ್ಬ ವ್ಯಕ್ತಿಗೆ? ನೋಡಿ, ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಜಾಗದಲ್ಲಿ ಅವನು ಅಟ್ಲೀಸ್ಟ್ ಒಂದು ಕ್ಲೀನ್ ಆದಂಥ ಜಾಗದಲ್ಲಾದರೂ ಅವನು ಇಡಬೇಕಲ್ಲ. ಬೆಂಕಿ ಹಾಕ್ತಾನೆ ಅಂತ ಕಬ್ಬಿನ ಗದ್ದೆಗೆ ಮನುಷ್ಯ ಅಥವಾ ಮಾನವ, ಅದು ಯಾವುದೋ ಮಾನವೀಯತೆ ಇಲ್ಲದೆ ಈ ರೀತಿ ಕಟ್ ಹಾಕಿದ್ದಾರೆ. ಇಲ್ಲಿರೋರು ಮನೆಯಲ್ಲಿರೋರು ಮನುಷ್ಯರೆಲ್ಲ ಮೃಗಗಳು. ಒಂದು ನಾಯಿನ ಕಟ್ ಹಾಕ್ದಂಗಿದೆ. ಒಬ್ಬ ಮಾನಸಿಕ ಅಸ್ವಸ್ಥ ಅನ್ನೋ ಕಾರಣಕ್ಕೆ ಅವನಿಗೆ ಬದುಕೋ ಹಕ್ಕಿಲ್ವ? ಸದ್ಯ ಯಾವುದೋ ಒಂದು ಸಂಸ್ಥೆ ಬಂದು ಅವರನ್ನು ರಕ್ಷಣೆ ಮಾಡಿದೆ. ರೆಡ್ ಕ್ರಾಸ್ ಸಂಸ್ಥೆ, ಅದರ ಒಂದು ತಂಡ ಬಂದು ರಕ್ಷಣೆ ಮಾಡಿದೆ. ಅದನ್ನು ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸಿ ಅವನನ್ನು ಬೇರೆ ಕಡೆ ಇರಿಸುವ ಲೆಕ್ಕಾಚಾರ ನಡೀತಿದೆ.